ಇವತ್ತಿನ ಮುದ್ದು ಸೊಸೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ಅಂದರೆ, ನಿನ್ನೆದರಲ್ಲಿ ಅವರಪ್ಪ ತುಂಬ ಸೆಟ್ ಮಾಡ್ಕೊಂಡಿರ್ತಾನೆ ವೀರಭದ್ರಗೌಡ್ರ ಮೇಲೆ. ವೀರಭದ್ರ ಬರ್ತಾನೆ ರೂಮ್ಗೆ, ಬಂದ್ಬಿಟ್ಟು ಬಾಗಿಲು ತಟ್ತಾನೆ. ವೀರಭದ್ರನ ಹೆಂಡ್ತಿ ಎಷ್ಟೇ ಹೇಳಿದ್ರು ಕೇಳಲ್ಲ ಶಿವರಾಮೇಗೌಡರು. ಇಲ್ಲ, ನನ್ನ ಕೋಪ ಕಮ್ಮಿ ಆಗಿಲ್ಲ, ಇನ್ನೂ ಹಂಗೆ ಇದೆ ಅಂತಲೇ ಬಿಹೇವ್ ಮಾಡ್ತಾರೆ. ಅದಾದಮೇಲೆ ವೀರಭದ್ರಗೌಡ ರೂಮಿಗೆ ಬಂದು ಎಷ್ಟೇ ಕ್ಷಮೆ ಕೇಳಿದ್ರು ಅವರಪ್ಪ ಕ್ಷಮಿಸಲ್ಲ. ಅದಾದಮೇಲಿಂದ ಅವ್ನು ಹೊರಟೋಗ್ತಾನೆ. ರೂಮಿಂದ ಹೊರಟೋದವನು ಡೈರೆಕ್ಟು ಇವಳ ಹತ್ರ ವಿದ್ಯುನ್ ಹತ್ರ ಮಾತಾಡಬೇಕು ಅಂದ್ಬಿಟ್ಟು ಕುಡ್ಕೊಂಡು ಬಾಟ್ಲು ಕೈಯಲ್ಲಿ ಇಟ್ಕೊಂಡು ಬರ್ತಾನೆ. ಕ್ವಾಟ್ಲೆ ಎಷ್ಟೇ ಹೇಳಿದ್ರು ಕೇಳ್ದೇ ನಾನು ಅವಳ ಹತ್ರ ಮಾತಾಡಲೇಬೇಕು ಅಂತ ಅಂದ್ಬಿಟ್ಟು ಬರ್ತಾನೆ. ಅದಾದಮೇಲೆ ವಿದ್ಯುನ್ ಕರೀತಾನೆ, ಶ್ ಅಂತ ಈ ಥರ ಕರೀತಾನೆ. ವಿದ್ಯಾ ಫುಲ್ಲು ಅವಳಿರೋ ಕಡೆ ಎಲ್ಲ ಹುಡುಕ್ತಾಳೆ, ಏನಿದು ಸೌಂಡು ಅಂತ ನೋಡಿದ್ರೆ ಗೌಡ್ರು ನೋಡ್ಬಿಟ್ಟು ಅವಳು ತುಂಬ ಸಂತೋಷವಾಗಿ ಬರ್ತಾಳೆ. ಗೌಡ್ರೆ ಅಂತ ಇನ್ನೇನು ಮುಟ್ಟಬೇಕು, ಆಗ ದೂರ ನಿಂತ್ಕೊ ಅಂತ ಹೇಳ್ತಾನೆ. ಅದಾದಮೇಲೆ ಅವನು ಮನಸ್ಸಲ್ಲಿರೋದನ್ನ ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಹತ್ರ ಹೇಳ್ತಾನೆ. ಏನು ಹೇಳ್ತಾನೆ ಅಂತಂದರೆ, ನಿನ್ನನ್ನು ನಾನು ಲವ್ ಮಾಡಿ ತಪ್ಪು ಮಾಡಿದೆ, ನಿನ್ನನ್ನು ನಾನು ಲವ್ ಮಾಡಿ ಮದುವೆ ಮಾಡ್ಕೊಂಡು ತಪ್ಪು ಮಾಡಿದೆ, ನೀನು ನನ್ನ ಜೀವನಕ್ಕೆ ದೇವತೆ ಆಗಿ ಬರ್ತೀಯ ಅಂತ್ಯ ಅಂದ್ಕೊಂಡಿದ್ದೆ, ಆದರೆ ನೀನು ರಾಕ್ಷಸಿ ಆದೆ ಅಂದ್ಬಿಟ್ಟು ವಿದ್ಯುನ್ಗೆ ತುಂಬ ಮನಸ್ಸಿಗೆ ನೋವಾಗೋ ಥರ ಮಾತಾಡಿ ಕ್ವಾಟ್ಲೆ ಅವನನ್ನು ಕರ್ಕೊಂಡು ಹೋದ್ಮೇಲೆ ಈ ಕಡೆ ವಿದ್ಯಾ ತುಂಬ ಬೇಜಾರಾಗಿರ್ತಾಳೆ. ಆಮೇಲೆ ವಿದ್ಯಾ ಮಗುಗೆ ಹೇಳ್ತಾಳೆ, ನಿಮ್ಮಪ್ಪ ಕೆಟ್ಟವರಲ್ಲ, ಒಳ್ಳೆಯವರು ಅಂತ. ಅದಾದಮೇಲೆ ಈ ಕಡೆ ನೆಗೆಟಿವ್ ಕ್ಯಾರೆಕ್ಟರ್ಗಳೆಲ್ಲರೂ ಫುಲ್ ಸಂತೋಷವಾಗಿ ನಗಾಡ್ಕೊಂಡಿರ್ತಾರೆ, ನಾವು ಇವತ್ತು ಸಾಧಿಸ್ಬಿಟ್ವಿ, ಜಯಿಸ್ಬಿಟ್ವಿ ಅಂತ. ಈ ಕಡೆ ವಿನಂತಿ ಅವ್ರ ಅಮ್ಮನ ಹತ್ರ ಬಂದು ಮಾತಾಡ್ತಿರ್ತಾಳೆ. ಏನಂತ ಅಂದರೆ, ಅಮ್ಮ, ವಿದ್ಯಾ ಹಿಂಗೆ ಬಿಟ್ಟರೆ ಸುಮ್ಮನೆ ಮಗು ನೆಪ ಹೇಳ್ಕೊಂಡು ಬಂದ್ಬಿಡ್ತಾಳೆ ಮನೆ ಒಳಗಡೆ, ಹೆಂಗಾದರೂ ಮಾಡಿ ವಿದ್ಯುನ್ನ ಮಗುನ ಸಾಯಿಸಬೇಕು ಅಂತ ಹೇಳ್ತಾರೆ. ವಿದ್ಯುನ್ ಮಗುನ ಸಾಯಿಸಿದ್ರೆ ಅವಳು ಈ ಮನೆಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರಮ್ಮ ಏನು ವಿನಂತಿ ಹಿಂಗಂತಿದ್ಯಾ ಅಂತ ಶಾಕ್ ಆದಾಗ, ಇಲ್ಲಮ್ಮ, ಇದು ಮಾಡಿದ್ರೆ ಅಷ್ಟೇ ಸರಿ ಹೋಗುತ್ತೆ, ಇಲ್ಲಾಂದರೆ ಸರಿ ಹೋಗಲ್ಲ ಅಂತ ಹೇಳ್ತಾರೆ. ಆಗ ಸರಿ ಆಯಿತು ಅಂತ ಒಪ್ಕೊಳ್ತಾರೆ. ನೆಕ್ಸ್ಟ್ ಡೇ ಆಗುತ್ತೆ. ನೆಕ್ಸ್ಟ್ ಡೇ ಆದಮೇಲೆ ಈ ಕಡೆ ಎಲೆಕ್ಷನ್ಗೆ ಹೋಗೋಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಎಲೆಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗಿರ್ತಾರೆ. ವೀರಭದ್ರ ಬಂದು ಅವರು ಚಿಕ್ಕಪ್ಪನ ಹತ್ರ ಬಂದು ಮಾತಾಡ್ತಾರೆ. ಏನಂತಂದರೆ, ನೀನೇ ಅಪ್ಪನೊಪ್ಸು, ನನಗೆ ಕ್ಷಮಿಸೋ ಥರ ಮಾಡು ಅಂತ. ಆಗ ಅವ್ರು ಚಿಕ್ಕಮ್ಮ ಇದ್ದವಳು ಹೆಂಗಾಗುತ್ತೆ ಅಂತ ಅವ್ನಿಗಿನ್ನೂ ಮನಸ್ಸಿಗೆ ಬೇಜಾರಾಗೋ ಥರ ಮಾತಾಡಾದ್ಮೇಲೆ ಅಷ್ಟರಲ್ಲಿ ಶಿವರಾಮೇಗೌಡರು ಬರ್ತಾರೆ. ಶಿವರಾಮೇಗೌಡರು ಬಂದ್ಬಿಟ್ಟು ಮಗ ಬಾಯಿಲಿ ಅಂತ ಕರೀತಾರೆ. ಆಗ ವೀರಭದ್ರಗೌಡರು ಫುಲ್ ಸಂತೋಷ ಆಗ್ಬಿಡ್ತಾರೆ, ಅಪ್ಪ ನನ್ನನ್ನೇ ಕರೀತಾವ್ರೆ ಅಂತ. ಅದಾದಮೇಲೆ ಮಗ ಸುಭಾಷ ಬಾಯಿಲಿ ಅಂತ ಕರೆದಿದ್ದು ನೋಡಿ ವೀರಭದ್ರಗೌಡರು ತುಂಬ ಬೇಜಾರು ಮಾಡ್ಕೊಳ್ತಾರೆ. ಇನ್ನು ಮುಂದೆ ಎಲೆಕ್ಷನ್ಗೆಲ್ಲ ಸುಭಾಷನೇ ಕರಿಬೇಕು ಅಂತ ಹೇಳಿ ಶಿವರಾಮೇಗೌಡರು ಅವ್ರ ತಮ್ಮಂಗೆ ಹೇಳ್ತಾರೆ. ಇದೇ ಇವತ್ತಿನ ಎಪಿಸೋಡ್.